ಹಾಯ್ ಆಲ್, ಇದು ಥರ್ಸ್ಡೇ ಮಾರ್ನಿಂಗ್ ಆಗಿರುತ್ತೆ. ಇನ್ನು ಇವತ್ತು ಬೆಳಗ್ಗೆನೇ ಮಳೆ ಬರ್ತಿತ್ತು. ನಾನು ಬಾಳೆದಿಂಡು ಪಲ್ಯ ಮಾಡೋದು ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ತಂದೆ 2 ದಿನ ಆಗಿತ್ತು, ಆದರೂ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತಾದರೂ ಮಾಡೋದು ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಮೊದಲು ರೌಂಡಾಗಿ ಕಟ್ ಮಾಡ್ಕೊಬೇಕು. ಬಾಳೆದಿಂಡು ತಗೊಂಡು ರೌಂಡಾಗಿ ಕಟ್ ಮಾಡ್ಕೊಂಡಾಗ ಅದರಲ್ಲಿ ಸ್ವಲ್ಪ ನಾರು ಥರ ಬರುತ್ತೆ. ಅದನ್ನೆಲ್ಲ ತೊಗೊಬೇಕು. ಪ್ರತಿ ಸತಿ ಕಟ್ ಮಾಡಿದಾಗಲೂ ಬರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ತೊಗೊಂಡು ಸ್ವಲ್ಪ ಸಣ್ಣದಾಗಿ ಕುಯ್ಕೊಬೇಕು. ಇನ್ನು ಒಂದು ಬಸ್ಸಿಗೆ ಬೆಚ್ಚಗಿರೋ ನೀರೊಳಕ್ಕೆ ಲೆಮನ್ ಹಾಕ್ಕೊಂಡು ಸಣ್ಣದಾಗಿ ಕುಯ್ದಿರೋ ಬಾಳೆದಿಂಡನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಬಾಳೆದಿಂಡು ಕುಯ್ದಿರೋದೆಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ಅದು ತಿನ್ನೋಕ್ಕೂ ಒಂಥರ ಚೆನ್ನಾಗಿರಲ್ಲ. ಇನ್ನು ಒಂದು ಪ್ಯಾನಿಗೆ ಕೊಕೊನೆಟ್ ಆಯಿಲ್ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಣಮೆಣ್ಸಿಕಾಯಿ, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದಕ್ಕೆ ನಾವು ಕುಯ್ಕೊಂಡಿರೋ ಬಾಳೆದಿಂಡು ಹಾಕ್ಕೊಂಡು ಸ್ವಲ್ಪ ಅದನ್ನು ಹುರ್ಕೊಬೇಕು ಬೇಯೋವರೆಗೂ. ಸ್ವಲ್ಪ ಬೆಂದಿದ್ದಾದಮೇಲೆ ಉಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಇದನ್ನು ಆಳ್ಬಟ್ಟೆಲಿ ತಿನ್ನಬೇಕು. ತುಂಬ ಒಳ್ಳೆಯದು. ಕಿಡ್ನಿ ಸ್ಟೋನ್ ಇರೋರೆಲ್ಲ 1 ವೀಕ್ ಕಂಟಿನ್ಯೂಸ್ ಆಗಿ ತಿಂದರೆ ಕಿಡ್ನಿ ಸ್ಟೋನ್ ಹೋಗ್ಬಿಡುತ್ತೆ. ನೀವು ಒಂದ್ಸತಿ ಯಾರಿಗಾರು ಆ ಥರ ಆಗಿದ್ದರೆ ಟ್ರೈ ಮಾಡಿ ನೋಡಿ. ತಿನ್ನೋಕೆ ಅಷ್ಟೊಂದು ಏನು ಚೆನ್ನಾಗಿರಲ್ಲ, ಆದ್ರೂ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನು ನಮ್ಮ ಮನೇಲಿ ಇದನ್ನು ವಾರಕ್ಕೆ 2 ಸತಿನಾದರೂ ಮಾಡ್ತೀವಿ. ನಮ್ಮ ಹಸ್ಬೆಂಡು ತರ್ತಾನೆ ಇರ್ತಾರೆ, ತುಂಬ ಒಳ್ಳೆಯದು ಅಂದ್ಬಿಟ್ಟು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಇದನ್ನೆಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ನಾಷ್ಟಕ್ಕೆ ರೆಡಿ ಮಾಡೋದು ಅಂತ ಮಾಡ್ಕೊತಿದ್ದೆ. ಇನ್ನು ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಬೇಗ ಆಗೋಂಗೆ ಗೀ ರೈಸು, ವೆಜಿಟೇಬಲ್ ಕುರ್ಮಾ ಮಾಡ್ಕೊಳ್ಳೋದು ಅಂತ ಮಾಡ್ಕೊಂಡಿದ್ದೆ. ಇನ್ನು ಅವ್ರ ಬಾಕ್ಸ್ಗೆ ಹಾಕೋಷ್ಟರಲ್ಲಿ ಟೈಮೇ ಆಗಿಬಿಟ್ಟು